ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಎನ್ಕೆ. ಮನ ಮನೆಗೂ ಸಂವಿಧಾನ ಜಾಥಾ ವಿನೂತನ ಕಾರ್ಯಕ್ರಮ ಕೆ ದೊರೆರಾಜ್. ಇಂದು ಪತ್ರಿಕಾ ಭವನದಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ, ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ಸಂವಿಧಾನ ಸ್ನೇಹಿ ಬಳಗ ಬೆಂಗಳೂರು ಜಂಟಿಯಾಗಿ ನವೆಂಬರ್ 22ರಿಂದ 26ರವರೆಗೆ ಮನ ಮನೆಗೂ ಸಂವಿಧಾನ ಜಾಗೃತಿ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯಕ್ರಮದ ಪೋಸ್ಟರ್ ಬಿಡುಗಡೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಹಿರಿಯ ಚಿಂತಕರಾದ ಕೆ ದೊರೆರಾಜ್ ರವರು, ಸಂವಿಧಾನ ಜಾರಿಯಾಗಿ 76 ವರ್ಷ ಕಳೆದಿದ್ದು ಹಲವಾರು ಸಾಮಾಜಿಕ ಪರಿವರ್ತನೆಗೊಳ್ಳಲು ಕಾರಣವಾಗಿದೆಯಾದರೂ ಪೂರ್ಣ ಮಟ್ಟದಲ್ಲಿ ಸಮಾಜ ಬದಲಾವಣೆ ಕಂಡಿಲ್ಲ. ಇತ್ತೀಚಿನ ದಿನಗಳಲ್ಲಿ ಸಂವಿಧಾನ ಪೀಠಿಕೆಯನ್ನು ಶಾಲಾ ಕಾಲೇಜುಗಳಲ್ಲಿ ಓದಿಸುತ್ತಿದ್ದರೂ ಅದರ ಸಂಪೂರ್ಣ ಆಶಯಗಳನ್ನು ನಾಗರಿಕರು ತಿಳಿದುಕೊಳ್ಳುವಲ್ಲಿ ವಿಫಲರಾಗಿದ್ದು, ಇದರ ಭಾಗವಾಗಿ ಸಾರ್ವಜನಿಕರು, ವಿದ್ಯಾರ್ಥಿಗಳು, ಯುವಜನರು, ಅಧಿಕಾರಿಗಳು, ಜನಪ್ರತಿನಿಧಿಗಳಿಗೆ ಮನ ಮನೆಗೂ ಸಂವಿಧಾನದ ಮೌಲ್ಯಗಳನ್ನು ತಿಳಿಸುವ ಈ ಜಾಥಾ ವಿನೂತನವಾಗಿದೆ ಎಂಬುದಾಗಿ ಅವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಂವಿಧಾನ ಸ್ನೇಹಿ ಬಳಗದ ಪೂರ್ಣ ರವಿಶಂಕರ್ ಮತ್ತು ಅಶ್ವಿನಿ ಬೋಧ್, ಸಂವಿಧಾನದ ಪೀಠಿಕೆಯ ಭರವಸೆಗಳನ್ನು ಈಡೇರಿಸಬೇಕೆಂದರೆ ನಮ್ಮ ಸಂವಿಧಾನದ ಮೌಲ್ಯಗಳು ಪ್ರತಿ ಮನೆಯಲ್ಲೂ ಮನಸ್ಸಿನಲ್ಲೂ ಬೇರೂರಬೇಕು. ಶೋಷಿತರು, ದಮನಿತರು ತಮ್ಮ ಹಕ್ಕಿನ ಬಗ್ಗೆ ತಿಳಿಯಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಎನ್.ಕೆ. ಸುಬ್ರಹ್ಮಣ್ಯ ಮತ್ತು ಎ. ನರಸಿಂಹಮೂರ್ತಿರವರು ಮಾತನಾಡಿ, ಸಂವಿಧಾನದ ಸಮಾನತೆ, ನ್ಯಾಯ, ಸ್ವಾತಂತ್ರ್ಯ ಮತ್ತು ಬಂಧುತ್ವ ಇವುಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವುದೇ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂಬುದಾಗಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಾವಿತ್ರಿ ಬಾಪುಲೆ ಮಹಿಳಾ ಸಂಘಟನೆಯ ಅನುಪಮ, ತುಮಕೂರು ಸ್ಲಂ ಸಮಿತಿಯ ಶಂಕರಯ್ಯ, ಅರುಣ್, ತಿರುಮಲಯ್ಯ, ಕೃಷ್ಣಮೂರ್ತಿ, ರಾಜು, ಎಪಿಸಿಆರ್ ಸಂಯೋಜಕರಾದ ತಾಜುದ್ದೀನ್, ಮಾದಿಗ ಪ್ರಚಾರ ಸಮಿತಿಯ ಮನೋಜ್ ಕುಮಾರ್ ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು. ವರದಿ ಕಲ್ಪತರು ನ್ಯೂಸ್. ಸುಬ್ರಹ್ಮಣ್ಯ ಅವರು, ದೊರೆರಾಜ್ ಸರ್ ಅವರು ತಿಳಿಸ್ಕೊಟ್ಟಿರ್ತಕ್ಕಂಥದ್ದಿದೆ. ಈಗಾಗಲೇ ಕಳೆದ 2020ರಿಂದಲೂ ಸಹ ನಾವು ಕರ್ನಾಟಕದಾದ್ಯಂತ ಮನೆ ಮನೆಗೂ ಸಂವಿಧಾನವನ್ನ ಮಾಡ್ತಕ್ಕಂಥ ಕೆಲಸವನ್ನ, ತಲುಪಿಸ್ತಕ್ಕಂಥ ಪೀಠಿಕೆಯನ್ನು ಹೋಗ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದು, ಈಗ ಅದನ್ನ ಸರ್ಕಾರನೇ ವಾಲಂಟರಿಯಾಗಿ ಪ್ರತಿ ಕಾಲೇಜಿನಲ್ಲಿ ಮತ್ತೆ ಶಾಲೆಗಳಲ್ಲಿ ಓದಿಸ್ತಕ್ಕಂಥದ್ದಾಗ್ತಾ ಇದೆ. ನಾವು ಇವತ್ತು ಬರೀ ಓದಿಸ್ತಕ್ಕಂಥದ್ದು ಸಾಂಕೇತಿಕಗೊಳಿಸ್ತಕ್ಕಂಥದ್ದು ಆಗಬಾರ್ದು, ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಸಹ ಅದು ಒಪ್ಪಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಅನ್ನೋದು ನಾವು ಈಗಾಗಲೇ ಹೇಳಿದಾಗೆ ಸಾರ್ವಜನಿಕರ ಜೊತೆಯಲ್ಲಿ ಚರ್ಚೆ ಮಾಡ್ತಕ್ಕಂಥದ್ರ ಜೊತೆಯಿಂದ ಇಟ್ಕೊಂಡು ಯುವ ಜನರ ಜೊತೆಯಲ್ಲಿ, ವಿದ್ಯಾರ್ಥಿಗಳ ಜೊತೆಯಲ್ಲಿ, ಸಾಮಾನ್ಯ ಜನರ ಜೊತೆಯಲ್ಲಿ ಈ ಸಂವಿಧಾನದ ಮೌಲ್ಯಗಳನ್ನ ಅವರಿಗೆ ಅಂತರ್ಗತ ಮಾಡಿಕೊಡ್ತಕ್ಕಂಥದ್ದು ಮಾಡ್ತಾ ಇದ್ವಿ. ಈ ಕಾರಣ ಇಷ್ಟೇ, ಭಾರತದಲ್ಲಿರ್ತಕ್ಕಂಥ ಒಂದು ಸೌಹಾರ್ದತೆ, ಬಹುತ್ವದ ವಾತಾವರಣ ಹಾಗೆ ಗಟ್ಟಿಯಾಗಿ ಉಳಿಬೇಕು. ಭ್ರಾತೃತ್ವ ಅಂತಕ್ಕಂಥ ಒಂದು ಬೃಹತ್ ಆಕಾರ ಇರ್ತಕ್ಕಂಥ ಒಂದು ಆಶಯವನ್ನ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಮಾಜಕ್ಕೆ ಕೊಟ್ಟಿದ್ದಾರೆ ಸಂವಿಧಾನದ ಮುಖಾಂತರವಾಗಿ, ಅದನ್ನ ಬೇರೆ ಬೇರೆ ಆಯಾಮದಲ್ಲಿ ಛಿದ್ರಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಶಕ್ತಿಗಳಿಗೆ ಪರ್ಯಾಯವಾಗಿ ಈ ಸಂವಿಧಾನದ ಮೌಲ್ಯಗಳನ್ನ ಮನ ಮನೆಗೂ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡೋದ್ರ ಮುಖಾಂತರವಾಗಿ ನಾವು ಈ ಭಾರತ ದೇಶವನ್ನ ಇನ್ನಷ್ಟು ಬಲಿಷ್ಠವಾಗಿ ಕಟ್ಟಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ತರದ ಒಂದು ಜನರ ಮನಸ್ಸು ಕಟ್ಟತಕ್ಕಂಥ ಕೆಲಸವನ್ನ ಈ ಜಾಥಾದ ಮುಖಾಂತರವಾಗಿ ಮಾಡ್ತಾ ಇರ್ತಕ್ಕಂಥದ್ದಿದೆ. ಹಾಗಾಗಿ ಇದ್ರ ಬಗ್ಗೆ ನಮ್ಮ ಎಲ್ಲ ಮಾಧ್ಯಮ ಮಿತ್ರರು, ಪತ್ರಕರ್ತರು ಇದನ್ನ ಪ್ರಚಾರ ಮಾಡಿ ನಮ್ಮ ಜೊತೆಯಲ್ಲಿ ಪ್ರತಿಯೊಂದು ಮನೆಗೂ ರೀಚ್ ಆಗೋ ಥರದಲ್ಲಿ ನಾವು ಸಹಕಾರ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ, ತಮ್ಮ ಕ್ಲಾರಿಫಿಕೇಶನ್ ಇದ್ರೆ ತಾವು ದಯಮಾಡಿ ಕೇಳಬಹುದು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೇವೆ. ನಾನು ಜಾಸ್ತಿ ಮಾತಾಡಲ್ಲ, ಕ್ಲಿಯರಿದ್ದಾರೆ. ನಾನು ಕಾರ್ಯಕ್ರಮದಲ್ಲಿ ಏನೇನು ಆಗುತ್ತೆ ಅನ್ನೋದನ್ನ ನಾನು ಕೇಳಿದ್ರು ಕ್ಲಿಯರ್ಗೆ ಮಾತಾಡೋದು. ಸೊ 22ನೇ ತಾರೀಕು ನಮ್ಮದೊಂದು ಉದ್ಘಾಟನಾ ಕಾರ್ಯಕ್ರಮ ಇದೆ. ಅದರಲ್ಲಿ ತುಮಕೂರಲ್ಲಿ ಸುಮಾರು ವರ್ಷಗಳಿಂದ ತಳಮಟ್ಟದಿಂದ ಕೆಲಸ ಮಾಡ್ತಾ ಇರುವಂಥ ಮುಖಂಡರು, ಸಂಘಟನೆಗಳು ಆ ಒಂದು ಉದ್ಘಾಟನೆಯಲ್ಲಿ ಭಾಗವಹಿಸ್ತಾರೆ. ಅದರ ನೇತೃತ್ವ ಪ್ರೊಫೆಸರ್ ದೊರೆರಾಜ್ ಸರ್ ಮಾಡ್ತಾ ಇದ್ದಾರೆ, ಮತ್ತು ಶಿವಸುಂದರ್ ಅವರು ಬರ್ತಾ ಇದ್ದಾರೆ. ಹಲವಾರು ರಾಮಕುಮಾರಿ ಮೇಡಮ್, ಬಾಲಗುರುಮೂರ್ತಿ ಸರ್, ಯತಿರಾಜ್ ಅವರು, ಅರುಂಧತಿ ಮೇಡಮ್, ಅನುಪಮ ಮೇಡಮ್, ಕಲ್ಯಾಣಿ ಮೇಡಮ್, ಸುಬ್ರಹ್ಮಣ್ಯ ಸರ್, ತಾಜುದ್ದೀನ್ ಸರ್, ಕಂಬೇಗೌಡರು ಮತ್ತೆ ಬಾಲಕೃಷ್ಣ ಸರ್ ಎಲ್ಲರೂ ಅದರಲ್ಲಿ ಉಪಸ್ಥಿತರಿರ್ತಾರೆ. ಅದಾದ ನಂತರ 23ರಿಂದ ನಮಗೆ ಕಾರ್ಯಕ್ರಮಗಳು, ಸಂವಿಧಾನ ಕಾರ್ಯಾಗಾರಗಳನ್ನ ನಾವು ತುಮಕೂರಿನ ವಿಭಿನ್ನ ಭಾಗ
ಈಗಾಗಲೇ ಮನ ಮತ್ತು ಮನೆಗೆ ಸಂವಿಧಾನ ಇರುವ ನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದ್ರ ಬಗ್ಗೆ ಪೂರ್ಣ ಅವರಿಗೆ ಕೊಟ್ಟಿದ್ದಾರೆ. ಇದು ಭಾಳ ಮುಖ್ಯ ಅಂತ ಯಾಕೆ ಅನ್ಸುತ್ತೆ ಅಂದರೆ, ಸಂವಿಧಾನದ ಬಗ್ಗೆ ಪೀಠಿಗೆ ಓದಿಸೋದು, ಘೋಷಣೆಗಳನ್ನು ಹಾಕೋದು ಇದಾಗಿದೆ. ಆದರೆ ಸಂವಿಧಾನದ ಮೌಲ್ಯಗಳನ್ನು ನಾವು ಅಂತರ್ಗತ ಮಾಡಿಕೊಂಡಿಲ್ಲ. ಆ ಸಂವಿಧಾನದ ಮೌಲ್ಯಗಳನ್ನ ನಮ್ಮ ಬದುಕನ್ನಾಗಿ ಮಾಡ್ಕೋಬೇಕು. ಅದು ಮಾಡ್ಕೊಂಡಾಗ ಮಾತ್ರ ಈ ಎಲ್ಲ ದ್ವಂದ್ವಗಳು ಕಡಿಮೆ ಆಗ್ತವೆ ಅಂತ ನಮ್ಮ ಅನಿಸಿಕೆ. ಯಾಕೆಂದ್ರೆ ಮನುಷ್ಯನಿಗೆ ಅರಿವು ಬರ್ಬೇಕಂತಂದ್ರೆ ನಾವು ಯಾವ ದೇಶದಲ್ಲಿ ಬದುಕ್ತಾ ಇದ್ದೇವೆ, ಆ ದೇಶದ ಸಂವಿಧಾನ ಏನ್ ಹೇಳುತ್ತೆ ಅದು ರೀತಿ ನಾವು ನಡ್ಕೊಳ್ತಾ ಇದ್ದೀವಾ ಅನ್ನುವಂಥ ಪ್ರಶ್ನೆ ಅವನಲ್ಲಿ ಮೂಡಬೇಕು. ಆ ಪ್ರಶ್ನೆ ಮೂಡ್ಕೊಂಡಾಗ ಅವನಿಗೆ ಒಂದು ನೈತಿಕ ಭಯ ಮತ್ತೆ ಕಾನೂನಿನ ಭಯ ಎಲ್ಲ ಉಂಟಾಗಿ ಒಂದು ಸರಿಯಾಗಿ ಮನುಷ್ಯನಾಗಿ ಬದುಕಬೇಕು. ಎಲ್ಲರ ಜೊತೆ ನವೆಂಬರ್ 26 ಸಂವಿಧಾನ ದಿನ ಆಗಿದೆ. ಅದಕ್ಕಿಂತ ಮುಂಚೆ ಇವತ್ತು ಮನೆ ಮನೆಗೂ ಸಂವಿಧಾನವನ್ನು ತಿಳಿಸುವಂಥ ಆಶಯಗಳನ್ನು ಈಡೇರಿಸೋದಕ್ಕೆ ನಾವೆಲ್ಲ ಜನರು ಒಗ್ಗಟ್ಟಾಗಬೇಕು ಅನ್ನೋದು ಒಂದು ಕಾರ್ಯಕ್ರಮ ಏನಿದೆ, ಅದನ್ನು ಯಶಸ್ವಿ ಮಾಡಬೇಕಂತ ನನ್ನಿದೆ. ಇವತ್ತು ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ, ಪ್ರಜಾಪ್ರಭುತ್ವಕ್ಕೆ ಇವತ್ತು ಮಾಡ್ತಾ ಇರ್ತಕ್ಕಂಥ ನೀತಿಗಳು ಇವೆಲ್ಲವನ್ನು ಕಾಣ್ತಾ ಇದ್ದೀವಿ. ಯಾವ ತಳ ಸಮುದಾಯಗಳು ಇವತ್ತು ಅದರಿಂದ ವಂಚಿತರಾಗಿದ್ದಾರೆ, ಮತ್ತಷ್ಟು ವಂಚಿತರಾಗಿ ಅವ್ರನ್ನ ತುಳಿತಕ್ಕೆ ಒಳಪಡ್ತಾ ಇರ್ತಕ್ಕಂಥ ಇನ್ನೇನಿದೆ. ಸಂವಿಧಾನದ ಆಶಯಗಳನ್ನು ನಾವು ಈಡೇರಿಸಬೇಕು. ಯಾವ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನವನ್ನು ಇವತ್ತು ಬೇರೆ ಬೇರೆ ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇದೆ. ಬಟ್ ಆ ಆಶಯಗಳನ್ನು ಉಳಿಸ್ಕೊಳ್ಳೋಂಥ ನಿಟ್ಟಿನಲ್ಲಿ ಈ ಒಂದು ನಮ್ಮ ವಿದ್ಯಾರ್ಥಿ ಯುವಜನರನ್ನ, ಅಸಂಘಟಿತ ಕಾರ್ಮಿಕರ ಇವುಗಳೇ ಎಲ್ಲ ಪ್ರಗತಿಪರ ಇವುಗಳೆಲ್ಲವನ್ನು ಮುಟ್ಟಿದ್ದು ಎಲ್ಲ ಜನ ವಿಭಾಗವನ್ನು ಮುಟ್ಟಿ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಅಂತ ಹೇಳಿ ಇದು ಮಾಡಿದ್ದೀವಿ. ಅದು ಓದುವಂಥ ಕಾರ್ಯಕ್ರಮ ಮತ್ತು ಸಂವಿಧಾನ ಆಶಯಗಳು ಹೇಗಿದೆ ಅಂತ ತಿಳ್ಕೊಂಡು ನಾವು ಆಳುವ ಸರ್ಕಾರಗಳನ್ನು ನಾವು ಕೇಳೋದು ಒಳ್ಳೆ ಪ್ರಶ್ನೆ ಮಾಡೋಂಥದ್ದೆಲ್ಲ ಆಗಬೇಕು. ಪ್ರಶ್ನೆ ಮಾಡಿದ್ರೆ ಅವನ್ನ ಬೇರೆ ರೀತಿ ಒಳಗಡೆ ಬಿಡಿಸ್ತಾ ಇರ್ತಕ್ಕಂಥ ಹಿನ್ನೆಲೆ ಒಳಗಡೆ ಸಂವಿಧಾನದ ಆಶಯಗಳನ್ನು ಈಡೇರಿಸೋದಕ್ಕೆ ಈ ಕಾರ್ಯಕ್ರಮ ಆಗ್ತದೆ. ಈ ಪತ್ರಿಕೆಗಳಲ್ಲಿ ತಾವು ವಿತರಿಸಿ ಹೆಚ್ಚು ಯಶಸ್ವಿಯಾಗಬೇಕು ಅಂತ ಹೇಳಿ